ನಮಸ್ತೆ ಎಲ್ಲರಿಗೂ. ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಮಾಹಿತಿ ತಿಳ್ಕೋಬೇಕು ಅಂದರೆ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಉಪಯುಕ್ತ ಮಾಹಿತಿ ಸಿಗುತ್ತೆ. ಈ ಮಕರ ರಾಶಿಯವರಿಗೆ ಗ್ರಹ ನಕ್ಷತ್ರಗಳು ತಮ್ಮ ಕೆಲಸ ಮಾಡುತ್ತಿವೆ, ನೀವು ನಿಮ್ಮ ಕೆಲಸ ಮಾಡಿ. ಅಂದರೆ ಈ ಮಕರ ಲಗ್ನದವರು ಸೋಲೊಪ್ಪಿಕೊಳ್ಳುವವರು ಅಲ್ವೇ ಅಲ್ಲ. ನೀವು ಎಷ್ಟೇ ಉಜ್ಜಿದರೂ ಇದು ಅರೆಯಲ್ಪಟ್ಟರೂ ದೇವರ ಮೂರ್ತಿಯಾಗುವ ಕಲ್ಲು. ನೀವು ಈ 3 ದಿನಗಳಲ್ಲಿ ಏರಿಳಿತಗಳು ಅನ್ನೋದು ಬರುತ್ತೆ. ವಿಶೇಷವಾಗಿ 22ರ ಬೆಳಗ್ಗೆ ಮತ್ತು 24ರ ರಾತ್ರಿ. ಆದರೆ ಈ ವಿಡಿಯೋ ನೋಡಿದ ನಂತರ ನೀವು ಆ ಸವಾಲುಗಳಿಗೆ ಸಿದ್ಧರಿದ್ದೀರಿ ಎಂದು. ಕಳೆದ ಹಿಂದಿನ ದಿನಗಳಿಗೆ ಹಿಂತಿರುಗಿ ಹೋಗುವುದರಲ್ಲಿ ಯಾವುದೇ ಒಂದು ಪ್ರಯೋಜನವಿಲ್ಲ ಮಕರ ರಾಶಿಯವರೇ. ಏಕೆಂದರೆ ನೀವು ಬೇರೆ ವ್ಯಕ್ತಿಯಾಗಿದ್ದೀರಿ. ಇದು ಕೇವಲ ಒಂದು ಆಲೋಚನೆಯಲ್ಲ, ಮಕರ ಲಗ್ನದ ಜಾತಕರ ವಾಸ್ತವವಾಗಿದೆ. ನಾವು ಹಾಗಾಗಿ ಈಗ ಈ ಸಂಘರ್ಷಗಳು ಮತ್ತು ಸವಾಲುಗಳು ನಮ್ಮ ಪಾಲಿಗೆ ಮಾತ್ರ ಏಕೆ ಬರುತ್ತವೆ ಅಂತ ನಿಮ್ಮ ಉತ್ತರ ಮತ್ತು ಪ್ರಶ್ನೆ. ನೀವು ನಿಮ್ಮ ಅಸ್ತಿತ್ವದಲ್ಲೇ ಅಡಗಿದೆ. ನೀವು ಈ ಕಾಲಪುರುಷನ ಕುಂಡಲಿಯ ಕರ್ಮಭಾವವಾಗಿದ್ದೀರಿ. ನಿಮ್ಮ ರಾಶಿಯ ಒಡೆಯ ಸ್ವತಃ ನ್ಯಾಯದ ದೇವತೆಯಾದ ಈ ಶನಿದೇವ. ಮತ್ತು ಶನಿದೇವರಿಗೆ ಒಂದು ವಿಶೇಷತೆ ಇದೆ. ಅವರು ನೀವು ಬಯಸುವುದನ್ನು ಕೊಡುವುದಿಲ್ಲ. ನೀವು ಯಾವುದಕ್ಕೂ ಅರ್ಹರೋ ಅದನ್ನು ಮಾತ್ರ ನೀಡುತ್ತಾರೆ. ಬೆಂಕಿಯಲ್ಲಿ ಬೆಂದಾಗ ಮಾತ್ರ ಚಿನ್ನವು ಆಭರಣವಾಗುತ್ತೆ. ಇಂದು ನಾವು ಅತ್ಯಂತ ಮಹತ್ವದ ತಿರುವಿನಲ್ಲಿ ನಿಂತಿದ್ದೇವೆ. ಈ 2025ನೇ ವರ್ಷವು ತನ್ನ ಅಂತಿಮ ಹಂತದಲ್ಲಿದೆ. ನಾವು ಮುಂಬರುವ ಈ 72 ಗಂಟೆಗಳ ಬಗ್ಗೆ, ಅಂದರೆ ಈ ಡಿಸೆಂಬರ್ 22, 23 ಮತ್ತು 24ರ ಬಗ್ಗೆ ಹೇಳ್ತಾ ಇರೋದು. ಈ 3 ದಿನಗಳು ಸಾಮಾನ್ಯವಲ್ಲ. ಇದು ಗ್ರಹಗಳ ಎಂತಹ ವಿಶೇಷ ಯೋಗವೆಂದರೆ ಇದು ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ಮಕರ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಈ ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇದು ಗ್ರಹಗಳ ಎಂತಹ ವಿಶೇಷ ಸಂಯೋಗವೆಂದರೆ ಇದು ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಒಮ್ಮೆ ನಿಮ್ಮ ಕುಂಡಲಿಯ 12ನೇ ಭಾವ ಅಂದರೆ ವ್ಯಯ ಭಾವದ ಮೇಲೆ ದೃಷ್ಟಿ ಹಾಯಿಸಿ. ಅಲ್ಲಿ ಗ್ರಹಗಳ ಒಂದು ಬೃಹತ್ ಸಮಾವೇಶವೇ ನಡೆಯುತ್ತಾ ಇದೆ. ಸೂರ್ಯ, ಮಂಗಳ ಮತ್ತು ಶುಕ್ರ, ಈ 3 ದೊಡ್ಡ ಗ್ರಹಗಳು ನಿಮ್ಮ ವಿದೇಶ ಮತ್ತು ಈ ವ್ಯಯ ಭಾವದಲ್ಲಿ ಒಟ್ಟಿಗೆ ಕುಳಿತಿವೆ. ಇನ್ನೊಂದೆಡೆ ದೇವಗುರು ಬೃಹಸ್ಪತಿ ವಕ್ರೀಯ ಅವಸ್ಥೆಯಲ್ಲಿ ನಿಮ್ಮ 6ನೇ ಭಾವದಲ್ಲಿ ಇದ್ದಾರೆ ಮತ್ತು ರಾಹು ನಿಮ್ಮ ಧನ ಭಾವದಲ್ಲಿ ಕುಳಿತು ನಿಮ್ಮ ಮಾತು ಮತ್ತು ಉಳಿತಾಯ ಹಣದ ಮೇಲೆ ತಮ್ಮ ದೃಷ್ಟಿಯನ್ನು ನೆಟ್ಟಿದ್ದಾರೆ. ಗ್ರಹಗಳ ಈ ಸ್ಥಿತಿಯು ಬಾರು ದಿನ ರಾಶಿ ಅಂದಿದೆ. ಚಂದ್ರನ ಗೋಚಾರವು ಇದರಲ್ಲಿ ಬೆಂಕಿ ಕಡ್ಡಿಯ ಕೆಲಸವನ್ನು ಮಾಡುತ್ತಿದೆ. ಈಗ ಇಲ್ಲಿಂದ 2 ಸಾಧ್ಯತೆಗಳು ಹುಟ್ಟುತ್ತವೆ. ಒಂದು, ಈ ಶಕ್ತಿಯು ನಿಯಂತ್ರಣವಿಲ್ಲದೆ ಖರ್ಚು ಮತ್ತು ಅನಗತ್ಯ ವಿವಾದವಾಗಿ ಸ್ಫೋಟಗೊಳ್ಳಬಹುದು. ಅಥವಾ ನೀವು ಸರಿಯಾದ ಈ ರಣನೀತಿಯನ್ನು ಅನುಸರಿಸಿದರೆ ಇದೇ ಸಮಯವು ನಿಮ್ಮನ್ನು ವಿದೇಶ ಲಾಭ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಕಡೆಗೆ ಕೊಂಡೊಯ್ಯಬಹುದು. ಈ ವಿಡಿಯೋದ ಕೊನೆಯಲ್ಲಿ ಭವಿಷ್ಯದ ಗರ್ಭದಲ್ಲಿ ಏನು ಅಡಗಿದೆ ಎಂದು ಮಾತ್ರ ನಿಮಗೆ ಹೇಳಲಾಗುವುದಿಲ್ಲ. ನೀವು ಫಸ್ಟಿಂದ ಹಿಡಿದು ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಲಭಿಸುತ್ತೆ. ಬದಲಾಗಿ ಈ ಉಗ್ರ ಗ್ರಹಗಳ ಶಕ್ತಿಯನ್ನು ಹೇಗೆ ನಿಯಂತ್ರಿಸುವುದು ಎಂಬ ನಿಖರವಾದ ಕಾರ್ಯ ಯೋಜನೆಯನ್ನು ಸಹ ನೀಡುತ್ತೇವೆ. ಇದರಿಂದ ನೀವು ನಷ್ಟದಿಂದ ತಪ್ಪಿಸಿಕೊಳ್ಳಬಹುದು ಮತ್ತು ಈ ಗೋಚಾರದ ಸಂಪೂರ್ಣ ಲಾಭವನ್ನು ಪಡೆಯಬಹುದು. ನಿಮ್ಮ ಜೀವನದ ಅತ್ಯಂತ ಮಹತ್ವದ 3 ದಿನಗಳ ಲೆಕ್ಕಾಚಾರವನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳಿ. ಬನ್ನಿ ಗ್ರಹಗಳ ಈ ಆಟವನ್ನು ಅರ್ಥ ಮಾಡಿಸೋಣ. ಮೊದಲನೆಯದಾಗಿ ನಿಮ್ಮ 12ನೇ ಭಾವವನ್ನು ಅಂದರೆ ಧನು ರಾಶಿಯನ್ನು ನೋಡಿ. ಇಲ್ಲಿ ಈ ಸಮಯದಲ್ಲಿ ಸೂರ್ಯ, ಮಂಗಳ ಮತ್ತು ಶುಕ್ರ ಒಟ್ಟಿಗೆ ಕುಳಿತಿದ್ದಾರೆ. 12ನೇ ಭಾವವು ಖರ್ಚು, ಮೋಕ್ಷ, ನಿದ್ರೆ ಮತ್ತು ವಿದೇಶಕ್ಕೆ ಸಂಬಂಧಿಸಿದೆ. ಸೂರ್ಯ ಇಲ್ಲಿದ್ದಾರೆ ಅಂದರೆ ನಿಮ್ಮ ಆತ್ಮವಿಶ್ವಾಸ ಈಗ ಸ್ವಲ್ಪ ಏಕಾಂತವನ್ನು ಬಯಸುತ್ತಿದೆ. ಬಹುಶಃ ಕಳೆದ ಕೆಲವು ದಿನಗಳಿಂದ ನೀವು ಜನರಿಂದ ದೂರವಿರಲು ಬಯಸುತ್ತಿರಬಹುದು.
ಈ ಮಂಗಳ ಇಲ್ಲಿದ್ದಾರೆ. ಮಂಗಳ ಎಂದರೆ ಶಕ್ತಿ, ಬೆಂಕಿ. 12ನೇ ಭಾವದಲ್ಲಿ ಮಂಗಳ ಇರುವುದು ನಿದ್ರಾಹೀನತೆ ನೀಡುತ್ತೆ. ಬಹುಶಃ ನಿಮಗೆ ಒತ್ತಡ ಮತ್ತು ಈ ರಾತ್ರಿ ತಡವಾಗಿ ನಿದ್ರೆ ಬರಬಹುದು ಅಥವಾ ವಿಚಿತ್ರವಾದ ಕನಸುಗಳು ಬೀಳಬಹುದು. ಜೊತೆಗೆ ಇದು ಅನಗತ್ಯ ಖರ್ಚುಗಳನ್ನು ಸಹ ಮಾಡಿಸುತ್ತೆ. ಶುಕ್ರ ಇಲ್ಲಿದ್ದಾರೆ. ಶುಕ್ರನು 12ನೇ ಭಾವದಲ್ಲಿರುವಾಗ ಜಾತಕವನ್ನು ಐಷಾರಾಮಿ ವಿಷಯಗಳಿಗೆ ಖರ್ಚು ಮಾಡಲು ಪ್ರೇರೇಪಿಸುತ್ತಾರೆ. ನೀವು ಬಯಸದಿದ್ದರೂ ದುಬಾರಿ ವಸ್ತುಗಳನ್ನು ಖರೀದಿಸಬಹುದು. ಮತ್ತು ಇಲ್ಲಿ ಒಂದು ವಿಶೇಷ ವಿಷಯ ಅಂದರೆ ಮನೆಯನ್ನು ನಿಭಾಯಿಸುವ ತನ್ನ ತಾಯಂದಿರು ಮತ್ತು ಸಹೋದರಿಯರಿಗಾಗಿ ಯಾರು ಗೃಹಿಣಿಯರು ಅವರಿಗಾಗಿ ಗಮನಿಸಿ. ನಿಮ್ಮ ಕುಂಡಲಿಯಲ್ಲಿ ಸುಖಭಾವ ಅಂದರೆ 4ನೇ ಮನೆಯ ಒಡೆಯ ಮಂಗಳ ಮತ್ತು ಈ ಮಂಗಳ ಈ ಸಮಯದಲ್ಲಿ 12ನೇ ಭಾವದಲ್ಲಿ ಸೂರ್ಯ ಮತ್ತು ಶುಕ್ರನೊಂದಿಗೆ ಕುಳಿತಿರೋದು. ಇದರ ನೇರ ಪರಿಣಾಮ ನಿಮ್ಮ ಮನೆಯ ಬಜೆಟ್ ಮತ್ತು ನಿಮ್ಮ ನಿದ್ರೆಯ ಮೇಲೆ ಬೀಳುತ್ತಿದೆ. ಮನೆಯಲ್ಲಿ ನೀರು ಹರಿದಂತೆ ಹಣ ಖರ್ಚಾಗುತ್ತಿದೆ ಎಂದು ಅಥವಾ ಈ ಮನೆಯ ಸದಸ್ಯರ ಆರೋಗ್ಯದ ಬಗ್ಗೆ ಓಡಾಟ ನಡೆಯುತ್ತಿದೆ. ನಿಮಗೆ ಅನಿಸಬಹುದು ಇದು 12ನೇ ಭಾವದ ಮಂಗಳನ ಪ್ರಭಾವ. ಆದರೆ ಭಯಪಡಬೇಡಿ, ಮುಂಬರುವ 3 ದಿನಗಳು ನಿಮಗೆ ಪರಿಹಾರವನ್ನು ನೀಡಲಿವೆ. ಈಗ 6ನೇ ಭಾವವನ್ನು ನೋಡಿ. ಇಲ್ಲಿ ಗುರು ಮಿಥುನ ರಾಶಿಯಲ್ಲಿ ವಕ್ರಿಯಾಗಿ ಕುಳಿತಿದ್ದಾರೆ. 6ನೇ ಭಾವ ರೋಗ, ಋಣ ಮತ್ತು ಶತ್ರುಗಳನ್ನು ಈ ವಕ್ರಿ ಗುರು ಇಲ್ಲಿ ಏನು ಮಾಡುತ್ತಿದ್ದಾರೆ? ನಿಮ್ಮನ್ನು ಹಳೆಯ ಸಾಲಗಳಿಂದ ಮುಕ್ತಗೊಳಿಸುವ ಯೋಜನೆಯನ್ನು ರೂಪಿಸುತ್ತಿದ್ದಾರೆ. ಒಂದು ವೇಳೆ ಯಾವುದಾದರೂ ಒಂದು ಈ ಕೋರ್ಟ್ ಕೇಸ್ ನಡೆಯುತ್ತಿದ್ದರೆ ಅಥವಾ ಆಫೀಸಿನಲ್ಲಿ ಯಾರಾದರೂ ಗುಪ್ತ ಶತ್ರು ನಿಮಗೆ ತೊಂದರೆ ಕೊಡುತ್ತಿದ್ದರೆ ವಕ್ರಿ ಗುರುವಿನ ದೃಷ್ಟಿ ಆ ಶತ್ರುಗಳನ್ನು ಸೋಲಿಸುತ್ತೆ. ಆದರೆ ಅವರು ವಕ್ರಿ ಆಗಿರುವುದರಿಂದ ಹೊಟ್ಟೆ ಮತ್ತು ಲಿವರ್ಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ನಿಮ್ಮ ಲಗ್ನಾಧಿಪತಿ ಶನಿದೇವ 3ನೇ ಭಾವದಲ್ಲಿ ಮೀನ ರಾಶಿಯಲ್ಲಿದ್ದಾರೆ. 3ನೇ ಭಾವ ಈ ಪರಾಕ್ರಮದ್ದು. ಈ ಶನಿ ಇಲ್ಲಿ ನಿಮ್ಮನ್ನು ತುಂಬ ಕಠಿಣ ಪರಿಶ್ರಮವನ್ನಾಗಿ ಮಾಡುತ್ತಿದ್ದಾರೆ. ನೀವು ಈಗ ಸಾಗುತ್ತಿರುವ ಹಾದಿಯಲ್ಲಿ ಅದೃಷ್ಟಕ್ಕಿಂತ ಕರ್ಮ ಪ್ರಧಾನವಾಗಿದೆ. ನೀವು ಎಷ್ಟು ಕೈಕಾಲು ಬಡಿಯುತ್ತೀರೋ ಅಷ್ಟೇ ಫಲ ಪಡೆಯುತ್ತೀರಿ. ಶನಿದೇವರು ಹೇಳುತ್ತಿದ್ದಾರೆ ಹೇಳಿ ಮತ್ತು ನಿಮ್ಮ ಭಯವನ್ನು ಗೆಲ್ಲಿರಿ. ಕೊನೆಯದಾಗಿ ನಿಮ್ಮ ಅತಿ ದೊಡ್ಡ ಶಕ್ತಿ ಬುಧ. ನಿಮ್ಮ ಭಾಗ್ಯಾಧಿಪತಿಯಾದ ಈ ಬುಧ ಲಾಭ ಭಾವ ಅಂದರೆ 11ನೇ ಮನೆಯಲ್ಲಿ ಕುಳಿತಿರೋದು. ಇದರ ಅರ್ಥ 12ನೇ ಭಾವದಲ್ಲಿ ಖರ್ಚುಗಳು ಹೆಚ್ಚಾಗುತ್ತಿದ್ದರೂ 11ನೇ ಭಾವದ ಬುಧ ಎಲ್ಲೋ ಒಂದು ಕಡೆಯಿಂದ ಆದಾಯದ ವ್ಯವಸ್ಥೆ ಮಾಡಿಯೇ ತೀರುತ್ತಾನೆ. ಸ್ನೇಹಿತರ ಸಹಕಾರ ಅನ್ನೋದು ಸಿಗುತ್ತೆ. ಚಂದ್ರನು ಈ ಚಲನೆ ಈ 3 ದಿನಗಳಲ್ಲಿ ಯಾವ ಫಲಿತಾಂಶ ನೀಡಲಿದೆ ಎಂದು ನಾವು ನೋಡೋಣ. ಅಂದರೆ ಡಿಸೆಂಬರ್ 22, 2025 ಸೋಮವಾರ ಮಕರ ಲಗ್ನದವರೇ ಈ ದಿನವನ್ನು ನೀವು ನಿಮ್ಮ ಡೈರಿಯಲ್ಲಿ ನೀವು ಈ ದೊಡ್ಡ ಬದಲಾವಣೆ ಅನ್ನೋದು ದ ಗ್ರೇಟ್ ಶಿಫ್ಟ್ ಅನ್ನೋದು ಬರೆದಿಟ್ಕೊಳ್ಳಿ. ಯಾಕೆ ಅಂದರೆ ಇಂದು ಚಂದ್ರನು ತನ್ನ ಸ್ಥಾನವನ್ನು ಬದಲಾಯಿಸುತ್ತಿರುವುದು. ಚಂದ್ರನು ಸ್ಥಾನ ಬದಲಾಯಿಸುವಾಗ ಮೂಡ್ ಅನ್ನೋದು ಬದಲಾಗುತ್ತೆ. ಬೆಳಗಿನ ಸಮಯ ಅಂದರೆ ಬೆಳಗ್ಗೆ 10 ಗಂಟೆಯವರೆಗಿನ ಸಮಯ ಎಚ್ಚರಿಕೆಯ ಸಮಯವಾಗಿದೆ. ಬೆಳಗ್ಗೆ ನೀವು ನಿದ್ರೆಯಿಂದ ಎದ್ದಾಗ ಚಂದ್ರನು ನಿಮ್ಮ 12ನೇ ಭಾವದಲ್ಲಿ ಇರುತ್ತಾನೆ. ಆ ಸಮಯದಲ್ಲಿ ಚಂದ್ರನು ಸೂರ್ಯ ಮತ್ತು ಮಂಗಳನ ಜೊತೆಗಿರ್ತಾನೆ. ಇದೊಂದು ಜ್ವಾಲಾಮುಖಿಯಾದಂತಹ ಸ್ಥಿತಿ. ಬೆಳಿಗ್ಗೆ ನಿಮಗೆ ಒಂದು ವಿಚಿತ್ರವಾದ ಆತಂಕ ಅನ್ನೋದು ಉಂಟಾಗಬಹುದು. ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ಅನ್ನೋದು ಬರುತ್ತವೆ. ಇಂದಿನ ದಿನ ಬಹಳ ಭಾರವಾಗಿದೆ ಎಂದು ಅನ್ನಿಸಬಹುದು. ದೇಹದಲ್ಲಿ ಆಲಸ್ಯವಿರುತ್ತೆ. ಹಾಸಿಗೆ ಬಿಡಲು ಮನಸ್ಸು ಬರುವುದಿಲ್ಲ. ಬೆಳಿಗ್ಗೆ ನೀವು ಈ 8 ಗಂಟೆ 27 ನಿಮಿಷದಿಂದ 9 ಗಂಟೆ 46 ನಿಮಿಷಗಳವರೆಗೆ ರಾಹುಕಾಲ ಇರೋದ್ರಿಂದ ಈ ಸಮಯದಲ್ಲಿ ಮರೆತು ಕೂಡ ಯಾವುದೇ ಹೂಡಿಕೆಯ ಬಗ್ಗೆ ಯೋಚನೆ ಅಂತೂ ಮಾಡಲೇಬಾರ್ದು. ಯಾರೊಂದಿಗೂ ವಾದ ವಿವಾದ ಮಾಡಬೇಡಿ. ಮಂಗಳ 12ನೇ ಭಾವದಲ್ಲಿದ್ದರೆ ಸಣ್ಣ ಜಗಳವು ಈ ದೊಡ್ಡ ರೂಪ ಪಡೆಯಬಹುದು. ಈಗ ಮನೆಯ ಆಧಾರ ಸ್ತಂಭವಾಗಿರುವ ನನ್ನ ಸಹೋದರಿಯರಾದ ಗೃಹಿಣಿಯರ ಬಗ್ಗೆ ಮಾತಾಡೋಣ. ಅಂದರೆ ಸೋಮವಾರದ ಬೆಳಗ್ಗೆ ನಿಮಗೆ ಸ್ವಲ್ಪ ಒತ್ತಡದಿಂದ ಕೂಡಿರಬಹುದು. ಕೆಲಸದ ಹೊರೆ ಹೆಚ್ಚಾಗಿದೆ ಮತ್ತು ದೇಹದಲ್ಲಿ ಶಕ್ತಿಯೇ ಇಲ್ಲ. ನಿಮಗೆ ಅನಿಸಬಹುದು ಬೆಳಗ್ಗೆ ಈ ಪತಿ ಅಥವಾ ಮಕ್ಕಳೊಂದಿಗೆ ಸಣ್ಣ ವಿಷಯಕ್ಕೆ ಕಿರಿಕಿರಿ ಉಂಟಾಗಬಹುದು. ಮಂಗಳ 12ನೇ ಭಾವದಲ್ಲಿದ್ದರೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಸಣ್ಣ ಪುಟ್ಟ ಗಾಯಗಳು ಅಥವಾ ಈ ಸುಟ್ಟ ಗಾಯಗಳು ಆಗಬಹುದು. ಆದ್ದರಿಂದ ಬೆಳಗ್ಗೆ 10 ಗಂಟೆಯವರೆಗೆ ಗ್ಯಾಸ್ ಮತ್ತು ವಿದ್ಯುತ್ ಉಪಕರಣಗಳ ಬಗ್ಗೆ ಜಾಗರೂಕರಾಗಿ ಇರಿ. 10 ಗಂಟೆ 6 ನಿಮಿಷದ ನಂತರ ಚಂದ್ರನು ಗೋಚಾರ ಮಾಡಿ
ನಿಮ್ಮ ಲಗ್ನ ಭಾವಕ್ಕೆ ಅಂದರೆ ಮಕರ ರಾಶಿಗೆ ಪ್ರವೇಶಿಸುತ್ತಿದ್ದಂತೆ ಎಲ್ಲವೂ ತಟ್ಟನೆ ಬದಲಾಗುತ್ತೆ. ಬೆಳಗ್ಗೆ ಆತಂಕವು ಆತ್ಮವಿಶ್ವಾಸವಾಗಿ ಬದಲಾಗುತ್ತೆ. ಆದರೆ ನೀವು ಈ ಏನಪ್ಪ ಅಂದರೆ ನಿಮಗೂ ಈ ರೀತಿ ಭಾಸವಾಗುತ್ತೆ. ಒಂದು ಬಹಳ ಶುಭ ಘಟನೆ ನಡೆಯುತ್ತಿದೆ. ಬೆಳಿಗ್ಗೆ ಗಜಕೇಸರಿ ಯೋಗ ನಿರ್ಮಾಣವಾಗುತ್ತಿದೆ. 12ನ 6ನೇ ಮನೆಯಲ್ಲಿದ್ದರೂ ಇದರ ಲಾಭವೆಂದರೆ ನೀವು ಯಾವುದಾದರೂ ಹಳೆಯ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತೀರಾ. ಮನೆಯಲ್ಲಿ ಹಿರಿಯರೊಂದಿಗೆ ಮನಸ್ತಾಪವಿದ್ದರೆ, ಮನೆಯ ಖರ್ಚುಗಳ ಬಗ್ಗೆ ಟೆನ್ಷನ್ ಇದ್ದರೆ ಮಧ್ಯಾಹ್ನದ ವೇಳೆಗೆ ನೀವು ಅದನ್ನು ಬಹಳ ಜಾಣ್ಮೆಯಿಂದ ಬಗೆಹರಿಸಿಕೊಳ್ಳುವಿರಿ. ನೀವು ಈ ಮನೆ ಸ್ವಚ್ಛಗೊಳಿಸಲು ಅಥವಾ ನವೀಕರಣ ಮಾಡಲು ಯೋಚಿಸುತ್ತಿದ್ದರೆ ಇದು ಉತ್ತಮ ಸಮಯ. ಇಂದು ನೀವು ನಿಮ್ಮ ಮನೆಗೆ ಹೊಸ ರೂಪವನ್ನು ನೀಡಬಹುದು. ವೃತ್ತಿ ಜೀವನದ ದೃಷ್ಟಿಯಿಂದ 10 ಗಂಟೆಯ ನಂತರ ನೀವು ಆಫೀಸ್ಗೆ ತಲುಪಿದಾಗ ಅಥವಾ ನಿಮ್ಮ ಕೆಲಸದಲ್ಲಿ ತೊಡಗಿದಾಗ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಬಹಳ ನಿಖರವಾಗಿದೆ ನೀವು ಅರಿತುಕೊಳ್ಳುವಿರಿ. ಏಕೆಂದರೆ ಈಗ ಚಂದ್ರನು ನಿಮ್ಮ ತಲೆಯ ಮೇಲೆ ಕುಳಿತು ನಿಮಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಇಂದು ಅಭಿಜಿತ್ ಮುಹೂರ್ತವನ್ನು ಮಧ್ಯಾಹ್ನ 12:00 12:46 ಸಂಪೂರ್ಣವಾಗಿ ನೀವು ಬಳಸಿಕೊಳ್ಳಬಹುದು. ನಂತರ ಈ ಗಣೇಶನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.